ಮೂವಿ ರಿಲೀಸ್ ಆಯಿತು, ಸರ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಎಲ್ಲರಿಗೂ ಹೇಳ್ತಿದ್ದೆ ಫಸ್ಟ್ ಹಾಫಲ್ಲಿ ನನಗೆ ಏನೂ ಅರ್ಥ ಆಗಲಿಲ್ಲ. ಬಟ್ ಸೆಕೆಂಡ್ ಹಾಫಲ್ಲಿ ಅದರಲ್ಲಿ ತುಂಬ ಕನ್ಫ್ಯೂಷನ್ ಇತ್ತು. ಫಸ್ಟ್ ಹಾಫಲ್ಲಿ ಏನು ನಡೀತದೆ ಏನು ಒಂದು ಗೊತ್ತಾಗಲಿಲ್ಲ. ಸೊ ಇಂಟರ್ವಲ್ ಆದಮೇಲೆ ನೀಟಾಗಿ ಅದಕ್ಕೆ ಏನು ಬೇಕೋ ಕನ್ಕ್ಲೂಷನ್ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಸಾಂಗ್ಸ್ ಅಲ್ಟಿಮೇಟ್ ಆಗಿದೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಗುಡ್. ನನಗೆ ಲೈಕ್ ಹೀರೋ ಹೊಸಬ್ರು ಅಂತ ಅನ್ಸೋದೇ ಇಲ್ಲ. ಲೈಕ್ ತುಂಬ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್. ಸೊ ಅದೊಂದು ಖುಷಿ ಇದೆ. ಎಕ್ಸ್ಪೆಕ್ಟ್ ಮಾಡ್ಬೋದು ಖಂಡಿತ. ಫ್ಯಾಮಿಲಿ ಆರಾಮಾಗಿ ನೋಡ್ಬೋದು. ಏನು ಲೈಕ್ ವಲ್ಗ್ಯಾರಿಟಿ ನಥಿಂಗ್ ಈಸ್. ತುಂಬ ಬ್ಯೂಟಿಫುಲ್ ಆಗಿದೆ, ಬಂದು ನೋಡಿ. ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾರೆ. ಇಲ್ಲ, ನಾನು ಅಂದ್ಕೊಂಡಿರಲಿಲ್ಲ ಓಕೆ ಈ ಥರ ಒಂದು ಸಾಂಗ್ ಇರುತ್ತೆ ಅಂತ ನಾನು ಯೋಚನೆ ಮಾಡಿರಲಿಲ್ಲ. ಬಟ್ ಚೆನ್ನಾಗಿದೆ, ಅದು ಅನ್ಎಕ್ಸ್ಪೆಕ್ಟೆಡ್. ಕೊಟ್ಟಿದ್ದಾರೆ. ಎಸ್ ಅದು ನೀಟಾಗಿ ಅದಕ್ಕೆ ಏನು ಬೇಕೋ ಅದು ಕರೆಕ್ಟಾಗಿ ವಿಷುವಲ್ ಕೊಟ್ಟಿದ್ದಾರೆ. ಆ ಸಾಂಗಿಗೆ ಏನು ನೀಟಾಗಿ ಬೇಕಿದೆ ಅವ್ರು ನೀಟಾಗಿ ಕೊಟ್ಟಿದ್ದಾರೆ. ಸೊ ಇಟ್ಸ್ ಚೆನ್ನಾಗಿದೆ ಸರ್. ಎಲ್ಲರೂ ಬಂದು ನೋಡಬೇಕು, ಕನ್ನಡ ಸಿನಿಮಾ ಬೆಳೆಸಬೇಕು. ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ ಅಂತ ನಾನು ಹೇಳ್ತೀನಿ. ಸರ್ ಹೇಳ್ದಂಗೆ ಸಿನಿಮಾ ಚೆನ್ನಾಗಿದೆ, ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ ಹೋಗುತ್ತೆ. ಇನ್ನೂ ಸಿನಿಮಾನ ಅವರು ಕಂಪ್ಲೀಟಾಗಿ ಬಿಟ್ಕೊಟ್ಟಿಲ್ಲ. ಇನ್ನು ನೆಕ್ಸ್ಟ್ ವೆಯ್ಟ್ ಮಾಡಬೇಕು ಹೇಗೆ ಬರುತ್ತೆ ಅಂತ. ಅಲ್ಲಿ ಫಸ್ಟ್ ಡೈರೆಕ್ಷನ್ನು ಮತ್ತು ಫಸ್ಟ್ ಹೀರೋ ಆಗಿ ಮಾಡಿರೋದು ಅದು ಕೂಡ ಚೆನ್ನಾಗಿದೆ, ಒಳ್ಳೆ ರೀತಿಯಲ್ಲಿ ಬಂದಿದೆ. ಅದು ನೆಕ್ಸ್ಟ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಕತೆ. ನೆಕ್ಸ್ಟು ಬಂದಾಗ ನೋಡಲಿಕ್ಕೆ ವೆಯ್ಟ್ ಮಾಡ್ತೀವಿ. ಹಾರರ್ ಅಂತಲ್ಲ, ಸಸ್ಪೆನ್ಸಾಗಿ ಹೋಗುತ್ತೆ. ಏನು ನೆಕ್ಸ್ಟ್ ಟ್ವಿಸ್ಟಾಗಿ ಹೋಗುತ್ತೆ, ಏನಿದೆ ಮುಂದೆ ಏನಿದೆ ಅನ್ನೋ ಥರನೇ ಹೋಗುತ್ತೆ. ಹಾರರ್ ಅಂತ ಅನ್ನಿಸ್ತಿಲ್ಲ ನಮಗೆ. ಏನೋ ಸಮಥಿಂಗ್ ವಿಚಾರ ಇನ್ನೂ ಇದೆ ತಿಳ್ಕೊಳ್ಳೋ ಅಂಥದ್ದು ಅಂತ ಮುಂದಿನ ಸ್ಟೋರಿನಲ್ಲಿ ಗೊತ್ತಾಗ್ಬೋದು. ಸರ್ ಕಷ್ಟಪಟ್ಟು ಹೊಸಬ್ರು ಸಿನಿಮಾ ಅಂದರೆ ಕಷ್ಟಪಟ್ಟು ಇಂಡಸ್ಟ್ರಿ ಬಂದವರು ಪ್ರೀತಿಯಿಂದ ಸಿನಿಮಾ ಮಾಡೋಕ್ಕೆ ಬಂದಿದ್ದಾರೆ. ಹೊಸಬ್ರು ಸಿನಿಮಾ ಅಂದರೆ ಅವ್ರು ಇಷ್ಟಪಟ್ಟು ಮಾಡಿದ್ದಾರೆ, ಅವ್ರಿಗೆ ನಾವು ಬೆಂಬಲಿಸ್ಬೇಕು. ನೋಡಿ ಇಷ್ಟಪಟ್ಟು ಅವರಿಗೂ ಕೂಡ ಮೊದಲನೇ ಸಿನಿಮಾ ಆಗಿರೋದ್ರಿಂದ ಅವರು ಕಾತುರದಿಂದ ವೆಯ್ಟ್ ಮಾಡ್ತಿರ್ತಾರೆ ಆಡಿಯನ್ಸ್ ಹೆಂಗೆ ಹೇಳ್ತಾರೆ ಅಂತ. ಅವರ ಶ್ರಮ ಗೊತ್ತಾಗುತ್ತೆ. ತುಂಬ ಪ್ರೀತಿಯಿಂದ ಮಾಡಿದ್ದಾರೆ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ಈಗ ತಾನೇ ಸಿನಿಮಾ ನೋಡಿದೆ, ಸಿನಿಮಾ ತುಂಬ ಚೆನ್ನಾಗಿತ್ತು ಸರ್. ಜೊತೆಗೆ ಹೀರೋ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ, ಡೈರೆಕ್ಷನ್ ಚೆನ್ನಾಗಿದೆ, ಆಮೇಲೆ ಕ್ವಾಲಿಟಿ ಚೆನ್ನಾಗಿದೆ. ತುಂಬ ಅದ್ದೂರಿ ಖರ್ಚು ಮಾಡಿರತಕ್ಕಂಥ ಸಿನಿಮಾ ಅಂತ ಕಾಣಿಸ್ತದೆ ಸರ್. ಸಾಯಿ ಕುಮಾರ್ ಆ್ಯಕ್ಟಿಂಗ್ ಅಂತೂ ಅದ್ಭುತ ಸರ್. ನಾವು ಆವಾಗಿಂದನೂ ನೋಡ್ಕೊಂಡು ಬೆಳೆದಿರೋರು ಅವ್ರ ಆ್ಯಕ್ಟಿಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಂ ಸರ್, ನಾನು ಅದೇ ಇನ್ನೊಂದು ಸರಿ ಕೇಳಿದಾಗ ಅದನ್ನೇ ಹೇಳಿದೆ. ದರ್ಶನ್ ಸಾಂಗು ಅವಾಗ ಒಂದು ಹೆಂಗೆ ಕ್ರೇಜ್ ಹುಟ್ಟಾಕಿತ್ತು, ಸೊ ಅದೇ ಥರನೇ ಈ ವರ್ಷ ಅಣ್ಣಮ್ಮಗೆ ಡ್ಯಾನ್ಸ್ ಮಾಡ್ತೀವಲ್ಲ, ಅದೇ ಥರನೇ ಅಣ್ಣಮ್ಮಗೆ ಡ್ಯಾನ್ಸ್ ಮಾಡೋಕ್ಕೆ ಇದೊಂದು ಸೈನಿಂಗ್ ಸಾಂಗು ಅಂತ ಹೇಳ್ಬೋದು ಸರ್. 100% ಫ್ಯಾಮಿಲಿಗೆ ಇಷ್ಟ ಆಗುತ್ತೆ ಸರ್. ಯಾಕಂದರೆ ಇಲ್ಲೆಲ್ಲೂ ವಲ್ಗಾರಿಟಿ ಇಲ್ಲ, ಒಂದು ಕೂಲಾಗಿ ಹೋಗ್ತಕ್ಕಂಥ ಸಿನಿಮಾ, ಆಮೇಲೆ ಒಂದು ಥ್ರಿಲ್ಲಿಂಗ್ ಸಿನಿಮಾ ಸರ್. ಆಲ್ ದ ಬೆಸ್ಟ್ ಹೇಳ್ತೀನಿ. ಬಟ್ ದಯವಿಟ್ಟು ಎಲ್ಲರೂ ಹೇಳ್ತಾ ಇದ್ದೀನಿ, ಕನ್ನಡ ಸಿನಿಮಾ ಬನ್ನಿ ವೀಕ್ಷಿಸಿ. ಯಾವುದೇ ರೀತಿ ಹೊಸ ಸಿನಿಮಾ ಅಂತ ಯಾರೂ ಅಸಡ್ಡೆ ತೋರಿಸ್ಬೇಡಿ. ಇದು ಗಾರ್ಗ ಅನ್ನೋದು ಏನು ಕನ್ನಡ ಮೂವಿ ಬಂದಿದೆ ಅಲ್ಲ, ಫಸ್ಟು ಬನ್ನಿ. ಸಸ್ಪೆನ್ಸ್ ಥ್ರಿಲ್ಲರ್ ನಿಮ್ಮ ಪೈಸಾ ವಸೂಲಾಗಿಲ್ಲ ಅಂದರೆ ನೋಡಿ. ಥ್ಯಾಂಕ್ ಯು ಆಲ್. ಸಾಯಿ ಕುಮಾರ್ ಬಗ್ಗೆ ಅಷ್ಟೇನು ಮಾತಾಡೋಂಗೆ ಇಲ್ಲ. ಡೈಲಾಗಿಂಗ್ ಆ್ಯಸ್ ಯೂಶ್ವಲ್. ಅವರು ಆ ಸೀನಿಯಾರಿಟಿ ಏನಿದೆ ಅವರು ಅದನ್ನು ತೋರಿಸ್ಕೊಂಡಿದ್ದಾರೆ. ಮೂವಿನ ಒಂಥರ ಬ್ಯಾಕ್ ಬೋನ್ ಆಗಿ ಕ್ಯಾರಿ ಮಾಡಿದ್ದಾರೆ ಅವ್ರು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮೂವಿ ಫುಲ್ಲು ಅವ್ರೇನು ಪಾತ್ರ ಕೊಟ್ಟಿದ್ದಾರಲ್ಲ ಆ ಪಾತ್ರಕ್ಕೆ ನಾನು ಹಾಗೆ ಹೇಳ್ದಂಗೆ ಅವ್ರ ಬಗ್ಗೆ ಅಷ್ಟು ಮಾತಾಡೋ ಅಷ್ಟು ಏನಿಲ್ಲ. ಅವ್ರ ಆ್ಯಕ್ಟಿಂಗ್ ಆಗಲಿ ಅವರ ಪೋರ್ಷನ್ ಆಗಲಿ ಏನಿದೆ ಅದು ಬ್ಯಾಕ್ ಬೋನ್ ಆಫ್ ದ ಸಿನಿಮಾ ಆಗಿ ಖಂಡಿತ ವರ್ಕ್ ಆಗಿದೆ. ಹೀರೋ ಅದೇ ಫಸ್ಟ್ ಫಿಲಮ್ ಇದೆ ಆ್ಯಕ್ಚುಲಿ. ಬಟ್ ಲಿಟ್ರಲಿ ನಾನು ಹೇಳ್ತೀನಿ, ಅವ್ರು ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ ಅಂತ ನೀವು ಸ್ಕ್ರೀನ್ ಮೇಲೆ ನೋಡ್ತೀರಿ. ನೀವು ಸ್ಕ್ರೀನ್ ಒಂದ್ಸಲ ಬಂದು ನೀವು ಪಿಕ್ಚರ್ ನೋಡಬೇಕಾದ್ರೆ ಇದು ಹೊಸೊಬ್ರ ಅಥವಾ ಹೊಸದಾಗಿ ಏನಾದ್ರು ಆ್ಯಕ್ಟಿಂಗ್ ಮಾಡಿದ್ರೆ ಅಂತ ನಿಮ್ಗೆ ಫೀಲ್ ಬರೋಲ್ಲ. ಯಾಕಂದರೆ ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅವರು. ಆ ಒಂದು ಎಫರ್ಟ್ಸ್ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ. ನಾನು ಎಲ್ಲರೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಬನ್ನಿ ಗಾರ್ಗ ಪಿಕ್ಚರ್ ಥಿಯೇಟ್ರಲ್ಲಿ ನೋಡಿ. ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿದೆ ಸರ್. ಸರ್ ಸ್ಟೋರಿ ಚೆನ್ನಾಗಿದೆ, ಹೀರೋ ಚೆನ್ನಾಗಿದ್ದಾರೆ, ಸಾಂಗ್ಗಳು ಚೆನ್ನಾಗಿದ್ದಾವೆ, ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಪಿಕ್ಚರ್ ಚೆನ್ನಾಗಿದೆ. ಹೀರೋ ಆ್ಯಕ್ಟಿಂಗು, ಸಾಂಗ್ಗಳು, ಸಾಯಿ ಕುಮಾರ್ ಅವ್ರ ಆ್ಯಕ್ಟಿಂಗು ಎಲ್ಲನೂ ಚೆನ್ನಾಗಿ, ತುಂಬ ಚೆನ್ನಾಗಿದೆ. ಬರೀ ಜೂಮ್ ಅನ್ಸಂಗಿತ್ತು. ಓವರಾಲ್ ಕತೆ ಎಲ್ಲ ತುಂಬ ಚೆನ್ನಾಗಿದೆ. ಆಮೇಲೆ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿದೆ. ಆ್ಯಕ್ಟಿಂಗ್ ವೈಸ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ, ರೀಮಿಕ್ಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಆಪ್ಟ್ ಅನ್ಸುತ್ತೆ. ಹಾಂ, ಓವರಾಲ್ ಎಲ್ಲರೂ ತುಂಬ ಚೆನ್ನಾಗಿದೆ ಸರ್. ಓವರಾಲ್ ಮೂವಿ ಸೂಪರ್ ಆಗಿದೆ, ಎಲ್ಲ ಅಲ್ಟಿಮೇಟ್ ಆಗಿದೆ.
ಹೇಗೆ ಅನಿಸ್ತು ಏನೆಲ್ಲ ಎಲಿಮೆಂಟ್ಸ್ಗಳು ಇಷ್ಟ ಆಯ್ತು? ಸಸ್ಪೆನ್ಸ್ ತುಂಬ ಚೆನ್ನಾಗಿದೆ. BGM ಸಾಂಗ್ಸು ತುಂಬ ಚೆನ್ನಾಗಿ, ತುಂಬ ಇಷ್ಟ ಆಯಿತು. ಅಭಿನಯದ ಬಗ್ಗೆ ಹೇಳೋದಾದ್ರೆ ಸಾಕಷ್ಟು ಜನ ಕಲಾವಿದರಿದ್ದಾರೆ, ಏನೆಲ್ಲ ಇಷ್ಟ ಆಯ್ತು? ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಇಷ್ಟ ಆಯಿತು. ಈ ಸಿನಿಮಾದಲ್ಲಿ ಕೂಡ ಒಂದು ದರ್ಶನ್ ಅವ್ರ ಸಾಂಗ್ ಕೂಡ ಯೂಸ್ ಮಾಡ್ಕೊಂಡಿದ್ದಾರೆ. ಹೌದು, ನ್ಯೂ ವರ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದಂತೂ ತುಂಬ ಇಷ್ಟ ಆಯ್ತು ನನಗೆ.